ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಆ ಮಹಿಳೆ 2 ಮದುವೆಯಾಗಿ ಗಂಡನಿಂದ ದೂರ ಇದ್ದಿದ್ಲು. ಸಾಫ್ಟ್ವೇರ್ ಕಂಪನಿಯಲ್ಲಿ HR ಆಗಿದ್ದವರು ಕೈ ತುಂಬಾ ಪೇಮೆಂಟ್ ತಗೊಳ್ತಾ ಇದ್ಲು. ಇದೇ ಸಂದರ್ಭದಲ್ಲಿ ಪರಿಚಯವಾದ ಒಬ್ಬ ಸ್ನೇಹಿತ ಗಂಡನಾಗಿ ಇವಳ ಜೀವನಕ್ಕೆ ಎಂಟ್ರಿ ಕೊಡ್ತಾನೆ. ವೀಕ್ಷಕರೇ, ಮದುವೆಯಾದ 3 ತಿಂಗಳಿಗೆ ಈ ಮಹಿಳೆಗೆ ಸಂಸಾರ ಅನ್ನೋದೇ ನರಕವಾಗಿತ್ತು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ಹೆಂಗಸು ಹೇಳೋದನ್ನ ಕೇಳ್ತಾ ಇದ್ರೆ ನಾವು ಇದಕ್ಕೆ ಏನ್ ಹೇಳಬೇಕು, ಏನ್ ಮಾಡಬೇಕು ಅನ್ನೋದು ಒಂದು ಗೊತ್ತಾಗಲ್ಲ. ಈಕೆಯ ಗಂಡ ವಿಚಿತ್ರವಾಗಿ ವರ್ತಿಸ್ತಾನಂತೆ. ಈಕೆಯ ತಂದೆ ತಾಯಿಯ ಹಿಂದೆಯೇ ಬೆತ್ತಲೆಯಾಗಿ ಓಡಾಡ್ತಾನಂತೆ. ಅಶ್ಲೀಲ ವಿಡಿಯೋಗಳನ್ನ ತೋರಿಸಿ ಅದೇ ರೀತಿ ಲೈಂಗಿಕವನ್ನು ಮಾಡ್ತಾನೆ ಅಂತಾನಂತೆ. ಈ ರೀತಿಯಾದ ಆರೋಪಗಳು ಈ ವಿಕೃತಿಯ ಕಾಮಿಯ ಮೇಲೆ ಇದೆ. ಈಕೆ ಮದುವೆಯಾಗಿ 3 ತಿಂಗಳಿಗೆ ಗಂಡನ ನಿಜವಾದ ಮುಖವನ್ನು ತೆರೆದು ಇಟ್ಟಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ಸಂಬಂಧಪಟ್ಟಂತ ಪತಿ ನಾನು ಅಂತವನಲ್ಲ, ಇವಳು ಇಲ್ಲ ಸರದ ಕತೆ ಪುರಾಣವನ್ನು ಕಟ್ತಾ ಇದ್ದಾಳೆ ಅಂತ ಹೇಳಿದ್ದಾನೆ. ಈ ಸಮಾಜ ಎಲ್ಲಿಗೆ ಬಂತು ನೋಡಿ. ವಿವಾಹವಾದ 3 ತಿಂಗಳಿಗೆ ಸತಿಪತಿ ಸೋಷಿಯಲ್ ಮೀಡಿಯಾಗಳಿಗೆ ಎಂತ ಸುದ್ದಿಯನ್ನು ಹಂಚಿಕೊಳ್ತಾ ಇದ್ದಾರೆ ನೋಡಿ. ಹೊಸದಾಗಿ ಮದುವೆಯಾಗಿದ್ದು ಈಗ ತಾನೇ ಸಂಸಾರ ಶುರು ಮಾಡಿದ್ದಾರೆ. ತುಂಬಾ ಸಂತೋಷವಾಗಿ ಆದರ್ಶ ಜೀವನಗಳನ್ನು ಮಾಡಬೇಕಾದವರು ಒಬ್ಬರ ಮೇಲೆ ಒಬ್ಬರು ಕತ್ತಿಯನ್ನು ಮಜುತ್ತಾ ಇದ್ದಾರೆ. ವೀಕ್ಷಕರೇ, ಇವರ ಹೆಸರು ಮಂಜುನಾಥ್ ಅಂತ. ಎಲೆಕ್ಟ್ರಾನಿಕ್ ಸಿಟಿಯ ಸಾಫ್ಟ್ವೇರ್ ಕಂಪನಿಯ HR ಆಗಿ ಕೆಲಸ ಮಾಡುತ್ತಿದ್ದ. ಇದೇ ಕಂಪನಿಯಲ್ಲಿ ಈ ಹೆಣ್ಣು ಮಗಳು ಕೂಡ HR ಆಗಿ ಕೆಲಸ ಮಾಡ್ತಾ ಇದ್ಲು. ಒಂದೇ ಆಫೀಸು ಒಂದೇ ಜಾಬ್ ಆಗಿದ್ರಿಂದ ಇವರಿಬ್ಬರ ಮಧ್ಯೆ ಪ್ರಣಯದ ಪ್ರೀತಿ ಶುರುವಾಗುತ್ತೆ ನೋಡಿ. ಒಂದಷ್ಟು ತಿಂಗಳ ಮಾತ್ರ ಇಬ್ಬರು ಸಂತೋಷವಾಗಿ ಜಾಲಿಯಾಗಿ ಇದ್ದಿದ್ರು. ಆನಂತರ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆಯಾದ್ರು, ಸಪ್ತಪದಿ ತುಳಿದ್ರು. ಬಂಧುಗಳೇ, ಮೊದಲು ಇವರ ಜೀವನ ತುಂಬಾ ಸಂತೋಷವಾಗಿ ನಡೆದಿತ್ತು. ಗಂಡ ಹೆಂಡತಿ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ರು, ಜಾಲಿಯಾಗಿ ಜೀವನ ಮಾಡ್ತಾ ಇದ್ರು. ದಿನಗಳು ಕಳೀತಾ ಇದ್ದಂತೆ ಮಂಜುನಾಥ್ ಮನಸ್ಸು ಬೇರೆ ಆಯಿತು. ವಿಕೃತವಾಗಿ ಹಾಡೋಕೆ ಶುರು ಮಾಡಿದಂತೆ. ಕೆಟ್ಟ ವಿಡಿಯೋಗಳನ್ನ ತೋರಿಸಿ ಇದೇ ರೀತಿ ನಾವು ಕೂಡ ಮಾಡೋಣ ಅಂತ ಅಂತಿದ್ದಂತೆ. ಇಷ್ಟೇ ಸಾಲದು ಅಂತ ಅತ್ತೆ ಮಾವನ ಮುಂದೆ ಅಶ್ಲೀಲವಾಗಿ ಡ್ಯಾನ್ಸ್ ಮಾಡ್ತಿದ್ದಂತೆ. ಈ ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಂಡನ ವಿರುದ್ಧ ಸಾಲಾಗಿ ಆರೋಪ ಮಾಡಿದ್ದಾಳೆ ಪತ್ನಿ. ಈ ಎಲ್ಲಾ ದೃಷ್ಟಿಯಿಂದ ಗಂಡನ ಕಣ ಯಾವಾಗ ಜಾಸ್ತಿ ಆಯ್ತು ದಿಕ್ಕು ಕಾಣದೆ ಆ ಮಹಿಳೆ ಅನಿವಾರ್ಯದಿಂದ ಮಹಿಳಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಪತಿಯ ವಿರುದ್ಧ ಸತಿ ದೂರು ನೀಡಿದ್ದು ನನಗೆ ನ್ಯಾಯ ಕೊಡಿಸಿ ಅಂತ ಅಂಗಲಚ್ಚಿ ಬೇಳ್ಕೊಳ್ತಾ ಇದ್ದಾಳೆ. ಈ ಮಹಿಳೆಗೆ ಇದೇನು ಮೊದಲನೇ ಮದುವೆ ಅಲ್ಲ, ಈತ ಇದೀಗ 3ನೆಯ ಗಂಡ. ಈಗಾಗಲೇ ಈಗ 2 ಮದುವೆಯಾಗಿದ್ದು ಇಬ್ಬರಿಂದ ದೂರ ಇದ್ದಿದ್ಲು. ಆ ನಂತರವೇ ಈ ಮಂಜುನಾಥ್ ಎನ್ನುವನು ಕೈ ಹಿಡಿದಿದ್ದು. ಈ ಮುಂಚೆನೆ ಮಂಜುನಾಥ್ಗೆ ಈ ವಿಷಯ ಗೊತ್ತಿತ್ತು. 2ನೆಯ ಗಂಡನಿಂದ ದೂರ ಆಗೋದಕ್ಕೆ ಈತನೇ ಕಾರಣ ಅಂತ ಆರೋಪ ಮಾಡ್ತಿದ್ದಾಳೆ. ಆದ್ರೆ ಮಂಜುನಾಥ್ ಇದೆಲ್ಲ ಸುಳ್ಳು, ಅವಳು ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾಳೆ ಅಂತ ಅಂತಿದ್ದಾನೆ. ನನ್ನ ಹೆಂಡತಿನೇ ಸರಿ ಇಲ್ಲ ಅಂತ ಪ್ರತ್ಯಾರೋಪ ಮಾಡ್ತಿದ್ದಾನೆ. ಅವಳಿಗೆ ಇದು 3ನೇ ಮದುವೆ, ಆದ್ರೆ ಇವನದು ವಿಚಿತ್ರ ವರ್ತನೆ. ಒಟ್ಟಾರೆ ನೋಡಿದಾಗ ಗಂಡ ಹೆಂಡತಿಯ ಮಧ್ಯೆ ನಿಜಕ್ಕೂ ಏನೆಲ್ಲ ಆಗಿದೆ ಎಂದು ತುಂಬಾ ಮದುವೆ ಯಾವಾಗ್ಲೂ ಹೇಳ್ತೀನಿ, ನಾನು ಯಾವತ್ತೂ ಕಾಲ್ ಬೇಡಿ ಇಟ್ಕೊಂಡಿಲ್ಲ ಅವ್ರನ್ನ. ನಾನು ಬಂದ್ ಮದ್ವೆ ಮಾಡ್ಕೊಡ್ರಿ ಅಂತ ಅವ್ರಾಗೋರೆ ಮಾಡ್ಕೊಂಡಿರೋದು. ನಮ್ಗೆ ಪ್ರತಿಯೊಂದು ಫಸ್ಟ್ನೇ ಮದ್ವೆಯಿಂದನೂ ಸೆಕೆಂಡ್ನೇ ಮದುವೆ ಡೈವರ್ಸ್ ಆದದಕ್ಕೂ ಅವನಿಗೆ ಕಾರಣ. ಇವತ್ತಿಗೂ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ. ಅವನು ಇದು ನಾಗರಾಜನೊಂದು ಜೊತೆ ಮದ್ವೆಲಿ ಆದಾಗ ಡೈವರ್ಸಿಗೆ ಹೋಗ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಾದಾಗ ಇವನು ಅವರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದ, ಸರ್ ಈ ತರ ಒಂದು ಕೇಸ್ ಬರ್ತಿದೆ ಸರ್, ನೀವು ದಯವಿಟ್ಟು ತಗೋಬೇಕು ಅಂತ ಮಾಡಿದ್. ಇವಾಗ್ಲೂ ಕೂಡ ಕಂಪ್ಲೇಂಟ್ ಆ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಅವನು ಮೇಲೆ ಬಂದಿದೆ. ಇವರಿಬ್ಬರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಯಾರಿಂದಲೂ ನಿರ್ಧಾರ ಮಾಡಲು ಆಗುತ್ತಿಲ್ಲ. ಈ ವರದಿಯ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯ ವರದಿಯ ನಂತರ ತಿಳಿಯಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ವದಂತಿಗಳಿಗೆ ತಲೆ ಕೊಡದೆ ಸತ್ಯ ಬರುವವರೆಗೂ ಕಾಯಿರಿ. ಸತ್ಯಕ್ಕಾಗಿ ಕೈ ಜೋಡಿಸಿ. ಈ ವಿಷಯದ ಕುರಿತು ನಿಮ್ದು ಏನೇ ಕಾಮೆಂಟ್ ಇದ್ರೂ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತು ಈ ವಿವರಣೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿ. ನೀವೇನಿದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.